ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. GRB ಇನ್ಸ್ಟೆಂಟ್ ಮಿಕ್ಸ್ ಆ್ಯಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ CK ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ GRB ಇನ್ಸ್ಟೆಂಟ್ ಮಿಕ್ಸ್ ಆ್ಯಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮವನ್ನು ರಸ್ತೆಯಲ್ಲಿ ಶುರು ಮಾಡ್ತೀನಿ ಅಂದರೆ ಇವತ್ತು ನಿಮ್ಮ ಮನೆಯಲ್ಲಿ ಕೈ ರುಚಿ ಇದೆ ಅಂತ ಅರ್ಥ. ನಿಮ್ಮಲ್ಲಿ ಕೈ ರುಚಿ ಸಾಮಾನ್ಯವಾಗಿ ಸೋಮವಾರ ಮತ್ತು ಶುಕ್ರವಾರ ಮಾಡ್ತೀವಿ. ನಾನು ಒಬ್ಬರ ಅಭಿಮಾನಿ ಮನೆಗೆ ಹೋಗಿ ಅವ್ರಿಗೆ ಇಷ್ಟವಾದಂಥ ಒಂದು ಐಟಮ್ನ ಮಾಡಿಕೊಡ್ತೀನಿ. ಸೊ ಇವತ್ತು ನಾನು ಗೌರವ ನಗರಕ್ಕೆ ಬಂದಿದ್ದೀನಿ. JP ನಗರ 7ನೇ ಹಂತ. ಇಲ್ಲಿಂದ ನನಗೊಬ್ಬರು ಲೆಟ್ರ್ ಬರೆದಿದ್ದಾರೆ. ಇವರೇನು ಬರೀತಾರೆ ಅಂದರೆ, ಮಾನ್ಯ ಶ್ರೀ ಸಿಹಿ ಕೈ ಚಂದ್ರು ಅವರಿಗೆ ಸುಮಿತಾ ಮಾಡುವ ಅನಂತ ನಮಸ್ಕಾರಗಳು. ನಿಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮ ಪ್ರತಿದಿನ ತಪ್ಪದೇ ನೋಡುತ್ತೇವೆ. ನೀವು ಮಾಡಿದ ಅಡುಗೆಯನ್ನು ತಕ್ಷಣವೇ ಮಾಡಿ ತಿಂದು ಆಗುತ್ತೇವೆ. ನೀವು ವರ್ಣಿಸುವ ರೀತಿ ನಮಗೆ ಹಾಗೆ ಮಾಡಲು ಪ್ರೇರೇಪಿಸುತ್ತದೆ. ತುಂಬ ಸುಲಭವಾಗಿ ಸರಳವಾಗಿ ಹೇಳ್ಕೊಡ್ತೀರಾ, ಅದಕ್ಕೆ ಅಷ್ಟೊಂದು ಜನಪ್ರಿಯವಾಗಿರೋದು ಅಂತ ನನ್ನ ಅನಿಸಿಕೆ. ನೀವು ಯಾಕೆ ಕುಕಿಂಗ್ ಕ್ಲಾಸ್ ಮಾಡಬಾರ್ದು? ಎಲ್ಲರೂ ಬರುತ್ತಾರೆ. ಯಾಕೆಂದರೆ ನಮ್ಮ ಜನಸಂಖ್ಯೆ ತುಂಬ ಜಾಸ್ತಿ ಇದೆ. ನೀವು ಎಲ್ಲರ ಮನೆಗೂ ಹೋಗಿ ಹೇಳ್ಕೊಡೋದಕ್ಕೆ ಆಗೋದಿಲ್ಲ ಅಲ್ವಾ? ಆದರೂ ಅದಕ್ಕೂ ಮೊದಲು ನೀವು ನಮ್ಮ ಮನೆಗೆ ಬನ್ನಿ, ನಿಮ್ಮ ಕೈ ರುಚಿಯನ್ನು ಸವಿಯುವ ಭಾಗ್ಯ ಕರುಣಿಸಿ. ನೇರವಾಗಿ ನಿಮ್ಮಿಂದ ಅಡುಗೆ ಕಲಿಯಬೇಕೆಂಬುದು ನನ್ನ ಆಸೆ. ಏನಾದರೂ ಒಂದು ದಾಲ್, ರಸಂ, ಸಾಂಬಾರ್ ಯಾವುದಾದ್ರೂ ಒಂದು ಐಟಮ್ ಹೇಳಿಕೊಡಿ. ಮಿಕ್ಕಿದ್ದು ಬೊಂಬಾಟ್ ಭೋಜನ ಪುಸ್ತಕ ನೋಡಿ ಕಲಿತುಕೊಳ್ಳುತ್ತೇನೆ. ಪ್ಲೀಸ್ ಬರ್ತೀರಲ್ವ? ಅಲ್ಲಿವರೆಗೂ ನಾನು ನಿಮ್ಮ ಪುಸ್ತಕ ಕೊಂಡುಕೊಳ್ಳೋದಿಲ್ಲ. ನಿಮ್ಮ ಬರುವಿಕೆಗಾಗಿ ಎದುರು ನೋಡುತ್ತಿರುವ ನಿಮ್ಮ ಅಭಿಮಾನಿ ಸುನೀತಾ P. ಮೂರ್ತಿ ಅಂತ ಬರೆದಿದ್ದಾರೆ. ಸೊ ಬನ್ನಿ, ಇವ್ರ ಮನೆಗೆ ಹೋಗಿ ಏನೋ ಒಂದು ಸ್ಪೆಷಲ್ ದಾಲ್ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗವನ್ನು ಶುರು ಮಾಡಬೇಕು. ನಮ್ಮೂರ ಊಟದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದಂಥ ಬೊಂಬಾಟ್ ಭೋಜನ ತಿಂದು ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ಕೊಡಬೇಕು. ಇವತ್ತು ನಾನು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ತಿಳ್ಕೊಳ್ಳೋಕೆ ಹತ್ರ ನಿಮಗಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಫಾಲೋ ಮೀ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ಕೂಡ ನಾನು ಬನಶಂಕರಿಗೆ ಬಂದೀನಿ. ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸ್ ಹತ್ರ ಒಂದು ಹೋಟೆಲ್ ಇದೆ. ಭಾಳ ಒಳ್ಳೆ ತಿಂಡಿ ಸಿಗತ್ತಲ್ಲಿ ಅಂತ ನನಗೆ ಯಾರೋ ಪತ್ರ ಬರೆದಿದ್ರು, ನಮ್ಮ ಅಭಿಮಾನಿ ಒಬ್ಬರು. ಆ ಪತ್ರ ನೋಡಿಬಿಟ್ಟು ನಾನು ಹೋದೆ, ಹೆಂಗಿದೆ ನೋಡೋಣ, ಟೇಸ್ಟ್ ಮಾಡೋಣ ಅಂತ. ನನಗೆ ಇಷ್ಟ ಆಗಿದ್ದನ್ನು ನಿಮಗೆ ತೋರಿಸಲೇಬೇಕು ಅಂತ ತೀರ್ಮಾನ ಮಾಡಿ ಇವತ್ತಿಲ್ಲಿ ಬಂದೀನಿ. ಅಲ್ಲಿ ಕ್ಯಾಪ್ಸಿಕಮ್ ರೈಸ್ ತುಂಬ ಚೆನ್ನಾಗಿತ್ತು, ಕೇಸರಿ ಬಾತ್ ತುಂಬ ಚೆನ್ನಾಗಿತ್ತು, ರವೆ ಇಡ್ಲಿ ತುಂಬ ಚೆನ್ನಾಗಿತ್ತು, ಮತ್ತು ಪೂರಿ ಇದು ಫಸ್ಟ್ ಕ್ಲಾಸ್ ಆಗಿತ್ತು ಈ ಹೋಟ್ಲಲ್ಲಿ. ಸೊ ನೀವು ಯಾವಾಗಾದರೂ ಬನಶಂಕರಿ ಕಾಂಪ್ಲೆಕ್ಸ್ ಹತ್ರ ಬಂದರೆ ಒಳ್ಳೆ ತಿಂಡಿ ತಿನ್ನಬೇಕು ಅಂದರೆ ಈ ಹೋಟ್ಲಿಗೆ ಬರಬೇಕು. ಈ ಹೋಟ್ಲ್ ಹೆಸರು SLV ಸ್ವಾದಿಷ್ಟ ಅಂತ. ಸೊ ಇಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ SLV ಹೋಟ್ಲ್ ಯಾವುದು, ಸ್ವಾದಿಷ್ಟ ಹೋಟ್ಲ್ ಯಾವುದು ಅಂತ ಯಾರು ಬೇಕಾದ್ರೂ ಕೇಳ್ತಾರೆ, ತೋರಿಸ್ತಾರೆ. ಇಲ್ಲಿ ಬಂದು ನೀವು ಕ್ಯಾಪ್ಸಿಕಮ್ ರೈಸು, ರವೆ ಇಡ್ಲಿ, ಪೂರಿ, ಕೇಸರಿ ಬಾತ್ ತಿನ್ನಿ, ಅದ್ಭುತವಾಗಿರುತ್ತೆ. ಬನ್ನಿ ಇವಾಗ ನಾನು ತಿಂತೀನಿ. ಓಕೆ, ಇದೇ ನಾನು ಹೇಳಿದ್ದು SLV ಸ್ವಾದಿಷ್ಟ ಅಂತ. 2 ಅದ್ಭುತವಾದ ರಬ್ಬರ್ ಪ್ಲ್ಯಾಂಟ್ ಬೆಳೆದು ಬಿಟ್ಟಿದೆ, ಅದಕ್ಕೆ ಬೋರ್ಡ್ ಗಿಡ ಕಾಣಿಸಲ್ಲ. ರಬ್ಬರ್ ಪ್ಲ್ಯಾಂಟೇ ನಿಮಗೆ ಗುರುತು, ಅದ್ರ ಮಧ್ಯದಲ್ಲಿ ಗುಹೆ ಒಳಗೆ ಬಂದಂಗೆ ಇರುತ್ತೆ ಈ ಹೋಟ್ಲಿಗೆ ಬಂದರೆ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇಲ್ಲಿ ಹೋಗಿ ಫಸ್ಟು ಕ್ಯಾಪ್ಸಿಕಮ್ ರೈಸು, ಕೇಸರಿ ಬಾತು, ರವೆ ಇಡ್ಲಿ, ಪೂರಿ ಎಲ್ಲ ತಿನ್ನೋಣ. ಫಾಲೋ ಮೀ. ಓಕೆ, ಇದು SLV ಸ್ವಾದಿಷ್ಟ ಆದ ಕೇಸರಿ ಬಾತು. ಇದು ಭಾಳ ಫೇಮಸ್ ಇಲ್ಲಿ. ಸೊ ನೀವು ಒಳ್ಳೆ ಕೇಸರಿ ಬಾತ್ ತಿನ್ನಬೇಕು ಅಂದರೆ ಬನಶಂಕರಿಗೆ ಬಂದಾಗ SLV ಸ್ವಾದಿಷ್ಟಕ್ಕೆ ಬಂದರೆ ಒಳ್ಳೆ ಕೇಸರಿ ಬಾತ್ ಇದೆ. ಪೈನಾಪಲ್ ಘಮ ಬಾಯಿ ತುಂಬ ಆಡ್ಕೊಳುತ್ತೆ. ಪೈನಾಪಲ್ ಪೀಸ್ ಸಿಗುತ್ತೆ, ಹುಳಿ ಸಿಹಿ ಚೆನ್ನಾಗಿರುತ್ತೆ. ತುಪ್ಪದ ಘಮ ಬರ್ತಾಯಿದೆ. ಮಧ್ಯದಲ್ಲಿ ದ್ರಾಕ್ಷಿ, ಗೋಡಂಬಿ. ನೀವು ಬನಶಂಕರಿಗೆ ಬಂದಾಗ ಬನಶಂಕರಿ ಕಾಂಪ್ಲೆಕ್ಸ್ ಹತ್ರನೇ SLV ಸ್ವಾದಿಷ್ಟ ಅಂತ ಹೋಟ್ಲು 21ನೇ ಮೇನಲ್ಲಿದೆ. ನೀವು ಯಾರನ್ನು ಕೇಳಿದ್ರು ತೋರಿಸ್ತಾರೆ. ಇಲ್ಲಿ ಬಂದು ತಿಂಡಿ ತಿನ್ನಿ, ವೆರೈಟಿ ತಿಂಡಿಗಳು ಸಿಗುತ್ತೆ ಇಲ್ಲಿ, ಎಲ್ಲ ಚೆನ್ನಾಗಿರುತ್ತೆ. ಇಡ್ಲಿ, ವಡೆ, ದೋಸೆ, ಪೂರಿ, ರವೆ ಇಡ್ಲಿ, ಆಮೇಲೆ ಮಸಾಲೆ ವಡೆ, ಖಾರ ಬಾತು, ಕೇಸರಿ ಬಾತು, ರೈಸ್ ಬಾತು ಎಲ್ಲ ಸಿಗುತ್ತೆ, ಅದ್ಭುತವಾಗಿರುತ್ತೆ.
ಸೂಪರ್. ಬೊಂಬಾಟ್